ವೆರಿ ಫಸ್ಟ್ ಟೈಮ್ ನಾನು ಅವ್ರನ್ನ ಸೆಕೆಂಡ್ ಟೈಮ್ ಫಸ್ಟ್ ಗಣಪ ಪ್ರೀಮಿಯರ್ ಶೋ ಅಲ್ಲಿ ದಿನ ಬಂದು ನನ್ನ ಕರೆದು ಫಸ್ಟು ಮೂವಿ ನೋಡ್ಬಿಟ್ಟು ಆಚೆ ಬಂದು ಅವ್ರು ಬೇರೆ ಯಾರು ಹುಟ್ಟಿಲ್ಲ ಡೈರೆಕ್ಟ್ ಎಲ್ಲಿ ಅಂತ ಹೇಳಿದ್ರು. ನೋಡಿ ನಾನು ಅಲ್ಲೇ ಇದ್ದೆ ಬನ್ನಿ ಅಂತ ಹೇಳಿದ್ರು. ಬಂದು ನನ್ನ ಹತ್ರ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಿ ಹೇಳ್ಕೊಟ್ರು. ಇಟ್ಸ್ ವೆರಿ ಬಿಕಾಸ್ ಎಲ್ಲರೂ ಹೀರೋ ಹತ್ರ ಮಾತಾಡಿಲ್ಲ, ಬೇರೆ ಯಾರ ಹತ್ರನೂ ಮಾತಾಡಿಲ್ಲ. ಆಚೆ ಬಂದು ಫಸ್ಟ್ ಹುಟ್ಟಿದ್ರೆ ನನಗೆ ಡೈರೆಕ್ಟ್ ಹೋಗಿ ಕಲಿಯೋಕೆ ಅಂತ. ಸೊ ಆ ಒಂದು ಡೈರೆಕ್ಟರ್ ಮೇಲೆ ಅವರು ಒಂದು ಡೈರೆಕ್ಟರ್ಗೆ ಎಷ್ಟು ಬೆಲೆ ಕೊಡಬೇಕು ಅನ್ನೋ ಒಂದು ವಿಷಯ ಇರ್ತಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. ಈವನ್ ಈವನ್ ಕನ್ನಡದ ಒಂದು ಡೈರೆಕ್ಟರ್ಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ನನಗೆ ಗೊತ್ತು. ಅದೇ ರೀತಿ ಕೆಲವೊಂದು ಮರ್ತೋಗ್ಬಿಡ್ತಾರೆ ಡೈರೆಕ್ಟರ್ ಓಕೆ ಓಕೆ ಅಂತ. ಬಟ್ ಒಂದು ದೊಡ್ಡದಾದ್ಮೇಲೆ ಆ ಡೈರೆಕ್ಟರ್ ಬೆಲೆಯನ್ನ ಏನು ಅನ್ನೋದಿರ್ತಲ್ಲ, ಅದಕ್ಕೆ ಅವ್ರು ಈ ರೀತಿ ಈ ಲೆವೆಲ್ ಇರ್ತಾರೆ ಅನ್ನೋದು ಇವಾಗ ಗೊತ್ತಿದೆ ನನಗೆ. ಸೊ ದ ಥಿಂಗ್ ಇಸ್ ಐ ಆಮ್ ವೆರಿ ಹ್ಯಾಪಿ ಟು ಡೂ ದಿಸ್ ಮೂವಿ ಕರಿಯರ್ ಟು. ಫಸ್ಟ್ ನನಗೆ ಭಯ ಬಂತು, ಈಸಿ ಕಂಪೇರ್ ಮಾಡ್ತಾರೆ ಪಿಕ್ಚರ್ ಎಷ್ಟು ಒಳ್ಳೆ ಪಿಕ್ಚರು ಅಂತ. ಬಟ್ ನನಗೆ ಮನಸ್ಸಿಗೆ ಬಂದಿರೋ ಪ್ರಕಾರ ಐ ಡೂ ಮೈ ಲೆವೆಲ್ ಬೆಸ್ಟ್ ಅಂತ ನಾನು. ಬಿಕಾಸ್ ಪಿಕ್ಚರ್ ನೋಡಿದ್ಮೇಲೆ ನನಗೆ ಅದು ಒಂದು ಲೆವೆಲ್ಗೆ ಹೋಗಿ ಇದು ಒಂಥರ ಬೇರೆ ಥರ ಪಿಕ್ಚರ್ ಅಂತ ನನಗೆ ಮನಸ್ಸಿಗೆ ಬಂತು. ಅವನು ಈವನ್ ದ ಥಿಂಗ್ ಈಸ್ ಆಲ್ ಸಾಂಗ್ಸ್ ವಿಡಿಯೋಸ್ ಅದು ಕೇಮ್ ಔಟ್ ವೆರಿ ವೆಲ್. ತುಂಬ ಚೆನ್ನಾಗಿ ಬಂದಿದೆ ಒಬ್ಬರು ವಿಡಿಯೋಸ್ ರನ್ನಿಂಗ್. ಆಮೇಲೆ ನಮ್ಮ ಹೀರೋಯಿನ್ ಜಾನಕಿ ಅಂತಲೇ ಬರ್ತಾ ಇದ್ದೆ. ಬಿಕಾಸ್ ನಾನು ಪ್ರತಿಯೊಂದು ಶೂಟಿಂಗಲ್ಲೇ ಜಾನಕಿ ಅಂತಲೇ ಕರೆಯೋದು ಅವ್ರನ್ನ. ಶಿ ಡಿಸರ್ವ್. ಅವರು ನೀವು ನಾವೇನೋ ಅದನ್ನ ಒಂದು ಸ್ಮಾಲ್ ವಿಷಯ ಹೇಳಿದ್ರು ನಿಮಗೆ ಇದಾಗುತ್ತೆ, ಬಟ್ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಪ್ರೂವ್ ಮಾಡ್ತಾರೆ ಅಂತ. ಅದೇ ಥರ ಸಂತೋಷ ಇಸ್ ಆಲ್ಸೋ ವಂಡರ್ಫುಲ್ ಪರ್ಫಾರ್ಮ್ ಮಾಡಿದ್ದಾರೆ ಈ ಪಿಕ್ಚರಲ್ಲಿ. ಸಾಂಗ್ಸ್ ಒಳ್ಳೆ ಸಾಂಗ್ಸ್ ಇವಾಗ ನಮ್ಮ ಕಸಿನ್ ಅವರು ಆ್ಯಂಡ್ ಕ್ಯಾಮ್ರಾಮನ್ ಶ್ರೀನಿವಾಸ್ ದೇವಾಂಶನ್ ಆ್ಯಂಡ್ ಅಜಯ್ ಗುಡ್ ಸರ್ ದೆನ್ ಅ ವೆರಿ ಗುಡ್ ಜಾಬ್ ಇನ್ ಮೈ ಫಿಲಮ್. ಪ್ರತಿಯೊಬ್ಬರು ಕವಿರಾಜ್ ಸರ್, ಜಯಂತ ಇದ್ದೀನಿ, ಚಿನ್ಮಯಿ, ಡಿಫ್ರೆಂಟ್ ಡ್ಯಾನಿ ಸರ್ ಫಸ್ಟ್ ಫೈಟ್ ಡಿಫ್ರೆಂಟ್ ಡ್ಯಾನಿ ಮಾಡಿದ್ದಾರೆ. ಒಂದು 2 ಫೈಟ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನನಗೇನಂದರೆ ಬಿಕಾಸ್ ಫಸ್ಟ್ ಟೆಕ್ನಿಷಿಯನ್ಸ್ಗೆ ಬೆಲೆ ಕೊಡಬೇಕು. ಈವನ್ ಮೈ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಮತ್ತು ವೈಜಾಗ್ ಇನ್ನು ನಾಗೇಶ್ ಎಲ್ಲ ನಾಗೇಶ್ನಲ್ಲಿ ತುಂಬ ಪಾತ್ರ ಮಾಡಿದ್ದಾರೆ. ಎಲ್ಲರೂ ಸೇರಿಕೊಂಡು ಮಾಡಿರೋ ಪಿಕ್ಚರ್. ನಾನು ಒಬ್ಬನ ಮಾತ್ರ ಎಲ್ಲ ಮಾಡೋದಂತ ಹೇಳಿಲ್ಲ ನಾನು. ಎಲ್ಲ ಒಬ್ಬೊಬ್ಬರು ಒಂದು ಕೈ ಹಾಕಿ ನನಗೆ ಇದು ಮಾಡಬೇಕು ಅದು ಮಾಡಬೇಕು ಇದೆಲ್ಲ ನಮಗೆ ಹೆಲ್ಪ್ ಮಾಡಿದ್ರು. ಸೊ ಅವರಿಂದಾನೇ ನಮ್ಮ ಶ್ರೀಕಾಂತ್ ಎಡಿಟರ್ ಆಲ್ಸೋ ಎಲ್ಲರೂ ಸೇರಿ ನನಗೆ ಮಾಡಿದ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಒಂದು ಖುಷಿ ಆಗುತ್ತೆ. ಪ್ರತಿ ಫಸ್ಟ್ ಬಿಗಿನಿಂಗ್ ಶಾರ್ಟಿಂದ ಆ್ಯಂಡ್ ದ ಲಾಸ್ಟ್ ಶಾರ್ಟ್ ವರೆಗೆ ನೀವು ಎಕ್ಸ್ಪೆಕ್ಟೇ ಮಾಡಲ್ಲ ಅಂತ ಒಂದು ಮಾಡಿದ್ದೀನಿ ಅಂತ ದೇವ್ರ ದಯೆಯಿಂದ ಮಾಡಿದ್ದೀನಿ. ಸೊ ಇದಕ್ಕೆ ದೇವರ ಆಶೀರ್ವಾದ ಡೆಫಿನೆಟ್ಲಿ ಇದೆ ಅನ್ನೋದು ಈ ಮಳೆನೇ ಸಾಕ್ಷಿ. ಈ ಮಳೆ ಸುರಿತಾ ಇದೆಯಲ್ಲ, ಎಲ್ಲೋದ್ರೂ ದೇವಸ್ಥಾನ ಹೋದ್ರು ಎಲ್ಲೋದ್ರೂ ಅವರು ತೀರ್ಥ ಕೊಡ್ತಾರೆ, ತನ್ನ ತಲೆಯಲ್ಲಿ ಏನಾಗ್ತಾರೆ, ಈ ದೇವರನ್ನೇ ಒಂದು ಆಶೀರ್ವಾದ ಮಾಡ್ತಾರೆ. ಈ ಮಳೆ ಸುರಿತಾ ಇದೆ. ವೆರಿ ಹ್ಯಾಪಿ ಬಿಕಾಸ್ ಕಂಫರ್ಟಬಲ್ ಝೋನ್ ಇಲ್ಲ, ಎಲ್ಲ ನನಗೆ ಇರ್ತಾರೆ. ಬಟ್ ದೇವರ ಆಶೀರ್ವಾದ ಇದೆ ಅನ್ನೋದು ಒಂದೇ ಒಂದು ವಿಷಯದಲ್ಲಿ ದೃಢವಾಗಿದೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಸೊ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ. ಒಂದೇ ಒಂದು ವಿಷಯ ದರ್ಶನ್ ಸರ್ ಹೇಳ್ತೀನಿ ಸರ್, ನಾನು ನಿಮ್ಮ ಜೊತೆ ವರ್ಕ್ ಮಾಡಿಲ್ಲ, ಆದರೆ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ಏನಾದರೂ ಒಂದು ನಾನು ನೀವು ಸೇರ್ಕೊಂಡೆ ವರ್ಕ್ ಮಾಡೋದು ಒಂದು ವಿಷಯ ಬಂತು ಅಂದರೆ ದಟ್ ಈಸ್ ದ ಬೆಂಚ್ ಮಾರ್ಕ್ ಆಫ್ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಮ್ಮ KFI ಯೂಟ್ಯೂಬ್ ಚಾನಲ್ಗೆ ಮಯೂರಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ಸ್ಯಾಂಡಲ್ವುಡ್ನ ಗಾಸಿಪ್, ಸ್ಯಾಂಡಲ್ವುಡ್ನ ಸಮಾಚಾರ, ಸ್ಯಾಂಡಲ್ವುಡ್ನ ಮೂವಿ ರಿವ್ಯೂಸ್, ಪ್ರತಿಯೊಂದು ವಿಚಾರನೂ ನಮ್ಮ ಚಂದನವನದ ಪ್ರತಿಯೊಂದು ವಿಚಾರ, ಸ್ಯಾಂಡಲ್ವುಡ್ನ ಎಲ್ಲ ವಿಚಾರ ನಿಮಗೆ ಗೊತ್ತಾಗಬೇಕು ಅಂದರೆ ನಮ್ಮ KFI ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.